ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಎಕ್ಸ್ಪ್ಲನೇಷನ್ ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಓಕೆ, ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರುವಂತ ಗೆಸ್ಟ್ ಅನ್ನ ಇನ್ವೈಟ್ ಮಾಡೋಣ. ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂದ್ರೆ ಅದು ಭದ್ರವಾಗಿ ನಿಲ್ಬೇಕು, ಒಂದು ಸೂಪರ್ ಹಿಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಹಲವಾರು ಪಿಲ್ಲರ್ಗಳು ಬಹಳ ಮುಖ್ಯ. ಕಲಾವಿದರು, ತಂತ್ರಜ್ಞರು, ಕ್ರಿಯೇಟಿವ್ ಟೀಮು, ಪ್ರೇಕ್ಷಕರು ಎಲ್ಲರೂ. ಆದ್ರೆ ಇದಕ್ಕೆ ಫಸ್ಟ್ ಜೀವ ತುಂಬಿಸೋದು ಅಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಇವತ್ತು ಇಬ್ಬರು ಅದ್ಭುತವಾದಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಗುರು ಕಿರಣ್ ಅಂಡ್ ರಘು ದೀಕ್ಷಿತ್. ಹಾ, ಹೇಗಿದ್ದೀರಾ ಇಬ್ರು? ಸಿಕ್ಕಾಬಿಡಿ ಸಣ್ಣ ಆಗಿದ್ದೀರಿ ನೀವು. ಥ್ಯಾಂಕ್ ಯು ಸರ್. ಹೆಂಗೆ ಮ್ಯಾಜಿಕ್ ಮ್ಯಾಜಿಕ್ ಎಲ್ಲಾದ್ರೂ ಊಟ ಮಾಡೋದು ನಿಲ್ಸ್ಬಿಟ್ಟಿದೀನಿ ಅಷ್ಟೇ. ಹೌದಾ ಗುರು? ಇವನ್ ನೀವು ರೆಡ್ಯೂಸ್ ಹೌಕಮ್ ಅಂದ್ರೆ ಮಾಡಿದ ಊಟ, ಹೆಂಡತಿ ಮಾಡಿದ ಊಟ, ಅದಕ್ಕೋಸ್ಕರ ಸಣ್ಣ ಆಗ್ತಿದ್ದೀರಾ. ಏನ್ ತಿನ್ನಿಸ್ತಾ ಇದ್ರು ಅದನ್ನ ಹೇಳಿ ಸರ್ ಫಸ್ಟ್. ತಿಂದ್ಮೇಲೆ ನನಗೆ ಗೊತ್ತಾಗ್ತಿಲ್ಲ ಏನ್ ತಿಂತ ಇದೆ. ನೋಡ್ರಿ ಇವರು ಇಷ್ಟೊಂದು ಕ್ರೆಡಿಟ್ ಕೊಟ್ಬಿಟ್ಟು ಈಗ ಕ್ರೆಡಿಟ್ ಕಿತ್ಕೊಂಡಂಗ ಆಯ್ತದೆ. ಇಲ್ಲ, ಪಲ್ಲವಿ ಇಸ್ ಅ ವೆರಿ ಗುಡ್ ಕುಕ್. ಗುಡ್. ವೆಲ್ಕಮ್ ವೆಲ್ಕಮ್, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಗುರು, ಐ ವಾಂಟ್ ಟು ಆಸ್ಕ್ ಯು, ಒಂದೇ ದಿನ 2 ಶೋ ತಾವು ಮಾಡಿದಿರಲ್ಲ, ಇದ್ರ ಬಗ್ಗೆ ನಮಗ್ ತಿಳ್ಕೊಂಡಾಗ ಐ ವಾಸ್ ವೆರಿ ಕ್ಯೂರಿಯಸ್. ಒಂದೇ ದಿನ ಒಂದೇ ಟೈಮಲ್ಲಿ 2 ಬೇರೆ ಬೇರೆ ಜಾಗದಲ್ಲಿ ಹೆಂಗ್ ಶೋ ಮಾಡಿದ್ದು ಗುರು? ಇದು ಒಂದು ಕ್ಯಾಲಿಕಟ್ ಅಲ್ಲಿ, ಇನ್ನೊಂದು ಇಂಟೀರಿಯರ್ ಮ್ಯಾಂಗ್ಳೂರಲ್ಲಿ. ಆಕ್ಚುಲಿ ಒಂದು ಮಂಗಳೂರಲ್ಲಿ ಶೋ ನನ್ನ ಕಸನ್ ಬಂದು ಇಲ್ಲ ಬರ್ಬೇಕು ಗೆಸ್ಟ್ ಆಗಿ. ದ ವೇ ಇಟ್ಸ್ ಮೈ ಕಸನ್ ವೇ ಶಿ ಸೆಡ್ ವಾಸ್, ಅವ್ರಿಗೆ ಬುದ್ಧಿಲಿ ನಿನ್ ಕರೆದಿದ್ದಾರೆ ಅಂದ್ರು. ನಾನು ಹೌದಾ ಅಂದ್ರೆ ಐ ಫೊಗಾಟ್ ಅಬೌಟ್ ಇಟ್ ಅಂಡ್ ಶಿ ಸೆಡ್ ಶಿ ಹಸ್ ಕನ್ಫರ್ಮ್ಡ್ ಅಲ್ಲಿ. ನಾನು ಸೇಮ್ ಡೇ ಆ ಟೈಮಲ್ಲಿ ಕೇರಳದಲ್ಲಿ ಮಾರ್ಕೆಟ್ ವಾಸ್ ವೆರಿ ಗುಡ್. ಸೊ ಇಟ್ ವಾಸ್ ಹಿಂದಿ ಪ್ರೋಗ್ರಾಮ್ಸ್. ಸೊ ಅಲ್ಲೂ ನಾನು ಆ ಡೇಟಿಗೆ ತಗೊಂಡಾಗಿದೆ, ಒಪ್ಕೊಂಡು ಅಡ್ವಾನ್ಸ್ ಎಲ್ಲ ಬಂದಿದೆ. ಇವ್ರು ಬಂದು ಅದೇ ನಾವು ಅನೌನ್ಸ್ ಮಾಡಿದ್ವಿ ಬರಲೇಬೇಕು ಅಂತ. ನಾನು ಹೇಳಿದೆ ಐ ಆಲ್ರೆಡಿ ಟೇಕನ್ ಇಟ್ ಅಪ್ ದೇರ್, ಸೊ ಐ ಕಾಂಟ್ ಡೂ ಎನಿಥಿಂಗ್. ನನ್ನ ಅಂಕಲ್ ಈ ಟುಕ್ ದ ಕಾಲ್, 2 ಸೇಮ್ ಡೇ ಪ್ರೋಗ್ರಾಮ್ ಮಾಡೋಣ ಅಂತ. ನನ್ನ ಬ್ರದರ್ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಮೀ. ನೋಡಿದಿರ ಅವ್ರ ಬ್ರದರ್ ನ? ಸೇಮ್ ಎಕ್ಸಾಕ್ಟ್ಲಿ ಲೈಕ್. ಐ ನೋ ಈಸ್ ಅ ವೆರಿ ಗುಡ್ ಫ್ರೆಂಡ್ ಬ್ರದರ್. ಐ ನೋ. ಸೊ ಅವನು ಅಲ್ಲಿ ಹೋಗಿದ್ದಾನೆ, ನಾನು ನಂದು ಇಲ್ಲಿ ಇದ್ನ. ಅಲ್ಲಿ ಮಜಾ ಇದೆ, ಅವ್ನ ಫ್ರೆಂಡ್ ಜೊತೆ ಹೋಗಿದ್ದಾನೆ. ಅಲ್ಲಿ ಹೋದ ತಕ್ಷಣ ಗೊತ್ತಲ್ಲ, ಹಾಡು 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 ಅಂದಿದ್ದಾರೆ. ಇವನು ಬಾಬಾ ಫುಲ್ ಟೆನ್ಷನ್, ನರ್ವಸ್ ಆಗಿದ್ದಾನೆ. ಇಲ್ಲ ನನಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹೇಳಿ ಅಲ್ಲಿಂದ ಓಡಬೇಕು, ಈ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲ ನಾನು ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ, ಗಂಟ್ಲು ಸರಿ ಇಲ್ಲ ಅಂತ ಹೇಳಿದಾನೆ. ಇನ್ನೊಂದ್ ಕಡೆ ಪ್ರೋಗ್ರಾಮ್ ಇದೆ ಅಂತಲೇ ಹೇಳಿದಾನೆ. ಆಮೇಲೆ ಈ ಗೆಟ್ಸ್ ಡೌನ್ ಫ್ರಮ್ ದ ಸ್ಟೇಜ್. ಸೊ ದಟ್ ಡೇ ಹಿ ವೆಂಟ್, ಬಟ್ ಪೀಪಲ್ ನೆವರ್ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ಕಥೆನ ಫಸ್ಟ್ ಟೈಮ್ ಹೇಳ್ತಾ ಇರೋದು ಆಚೆ. ಇದು ನಾನು ಹೇಳಿದಲ್ಲ, ಇದು ಮನೋಹರ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ಅವ್ರಿಗೆಲ್ಲ ಇದು ವಿಷಯ ಗೊತ್ತಿದೆ, ಅಲ್ಲಿಂದ ಲೀಕ್ ಆಗಿರೋದು. ಇಬ್ರು ಜೊತೆ ತುಂಟಾಟ ಆಡಿದವ್ರಲ್ವಾ ಸರ್? ನೀವು ಟೈಟಲ್ ಗಳೆಲ್ಲ ತುಂಟಾಟ ಅಂತೆಲ್ಲ ಇಡ್ತಿರಲ್ಲ, ಯಾವ ಬೇಸಿಸ್ ಮೇಲೆ ಇಟ್ರಿ ಸರ್? ಆಕ್ಚುಲಿ ತುಂಟಾಟ ವಾಸ್ ಅ ವೆರಿ ಪಾಪ್ಯುಲರ್ ಕಾಲಮ್ ನಮ್ಮ ಪತ್ರಿಕೆಯಲ್ಲಿ. ತಮಾಷೆಯ ಜೋಕ್ಗಳು ಬರ್ತಾ ಇತ್ತು. ಅದ್ ನಮ್ಮ ತಂದೆಯವರು ಅದನ್ನ ಜೋಕ್ಸ್ ಬರೆಯೋರು, ತುಂಬಾ ಪಾಪ್ಯುಲರ್ ಆಗಿತ್ತು 20 ವರ್ಷ. ಅದನ್ನ ನಾನು ತುಂಟಾಟ ಅಂತ ಸಜೆಸ್ಟ್ ಮಾಡಿದಾಗ ಎಲ್ಲರೂ, ಇನ್ಫ್ಯಾಕ್ಟ್ ಎಲ್ಲ ಟೀಮ್ ಅವರೆಲ್ಲ ತುಂಬಾ ಇಷ್ಟಪಟ್ರು. ಆಮೇಲೆ ತುಂಟಾಟ ಅಂದ್ರೆ ಒಂದು ಸಾಂಗು ಕಂಪೋಸ್ ಮಾಡೋರು ಗುರು. ಓಕೆ, ನಿಮ್ಮಿಬ್ಬರಿಗೂ ಇವಾಗ ಒಂದು ಸಣ್ಣ ಆಟ ಆಡಿಸ್ತಾ ಇದ್ದೀನಿ. ಇದರ ಹೆಸರು ಪಠಾರ್ ಅಂತ ಹೇಳಿ. ಓಕೆ, ನಾನು ಕ್ವೆಶ್ಚನ್ ಕೇಳ್ತೀನಿ, ಪಟ್ ಅಂತ ಹೇಳ್ಬಿಡ್ಬೇಕು. ಓಕೆ, ಕ್ಲಿಪ್ಸ್ ಹಾಕ್ಬಿಡೋಣ. ನೀವೇ ಫಸ್ಟ್. ನಾನೇ ಫಸ್ಟ್ ಸರ್. ಈ ಗೇಮಲ್ಲಿ ನಿಮ್ಮನ್ನು ಸೇರಿಸ್ಕೋತೀನಿ ಸರ್. ಓಕೆ, ಓಕೆನಾ ರಘು? ಓಕೆ. ಫ್ಯಾನ್ ಯಾಕೆ ತಿರುಗುತ್ತೆ? ಪಟಾರ್ ಪಟಾರ್ ಅಂತ ಆನ್ಸರ್ ಹೇಳಿ. ನೀವೇನ್ ಹೇಳಿದ್ದು? ಆನ್ಸರ್ ಹೇಳಿ ಅಂದಿದ್ದು. ಕೇಳಿದ ಪಟಾರ್ ಅನ್ಬೇಕು ಅಂತ ಹೇಳಿದ್ದು. ಪಟಾರ್ ಅಂತ ಹೇಳಿ ಅಂದಿದ್ದು. ಅದೇ ಪಟಾರ್ ಅಂತ ಹೇಳಿದೆ. ಪಟಾರ್ ಅಂತ ಆನ್ಸರ್ ಹೇಳಿ. ಎಲೆಕ್ಟ್ರಿಸಿಟಿಯಿಂದ. ಯಾಕೆ ಹೆಂಗೆ ಅಲ್ಲ, ನನಗೆ ಬೇಕು ಅದಕ್ಕೆ ತಿರುಗುತ್ತೆ. ಓಕೆ, ಹಂಗ ಅದು ಲೈಕ್ ಆಯ್ತು ನನಗೆ. ಗುರು, ದಾನಗಳಲ್ಲಿ ದೊಡ್ಡ ದಾನ ನಿಧಾನ. ಕ್ಯಾ ಬಾತ್ ಹೈ. ಇದು ಅಲ್ಪ ಪ್ರಾಣನ ಮಹಾಪ್ರಾಣ ನೋಡ್ರಿ. ರಘು, ನೀವು ಮನುಷ್ಯ ಆಗದೆ ಇದ್ರೆ ಯಾವ ಪ್ರಾಣಿ ಆಗ್ತಾ ಇದೆ? ನಾಯಿ. ವೆರಿ ಗುಡ್. ಯಾಕೆ? ಮೌನಕ್ಕೆ. ಗುರು, ಉಪ್ಪುಪ್ಪಾಗಿ ಯಾಕಿರುತ್ತೆ? ಉಪೇಂದ್ರ ಅವ್ರು ಮುಟ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಲೆಜೆಂಡರಿ ಆನ್ಸರ್. ಯು ಆರ್ ದ ವಿನ್ನರ್. ಏ ಅಪ್ಪ, ರಘು, ಕಟ್ಕೊಂಡು ಹೆಂಡತಿ ಜೊತೆನೆ ಯಾಕೆ ಹನಿಮೂನ್ಗೆ ಹೋಗ್ಬೇಕು? ನನಗೆ ಈ ಪ್ರಶ್ನೆ ಕೇಳಬೇಡಿ.
ಓಕೆ ಕ್ವಶನ್ ಪಾಸ್ ಗುರು. ಕ್ವಶನ್ ಪಾಸ್. ಹನಿಮೂನ್ ಏನಾದ್ರು ಕಟ್ಕೊಂಡು ಹೆಂಡತಿ ಜೊತೆ ಹೋದಾಗ ಮಾತ್ರ, ಅದಕ್ಕೆ ಇಲ್ಲದ್ರೆ ಬೇರೆ ಹೆಸರು. ಸರ್ ಏನ್ ಸರ್ ಅದು? ಫುಲ್ ಮೂನು. ಅವ್ರ ಲೈಫ್ ಎಲ್ಲ ಹುಣ್ಣಿಮೆನೆ. ಓಕೆ ರಘು, ಆ ಅಕ್ಷರದಿಂದ ಶುರು ಆಗೋ ಕನ್ನಡದ ಒಂದು ಬೈಗುಳ ಪಟ್ ಅಂತೇಳಿ. ಕಳ್ಳನ್ ಮಗ. ಈ ಅಕ್ಷರದಲ್ಲಿ ಹೂವಿಂದ ಕಳ್ಳನ್ ಮಗಲೇ ಏ ಇಂದ ಹೂವಿಂದ ಅಮ್ಮ ತಾಯೇ ಯಾರಾದ್ರೂ ಇಳಿಸ್ಕೊಳ್ಳಿಪ್ಪ. ಏ ತಿರ್ಪೆ. ಅಮ್ಮ ನಿಮಿಷ ಮಾತಾಡ್ಬೇಡ ನೀನು ಕೊಡಿಲಿ. ಹಾಯ್ ಜಾನು. ಕೊಚ್ಚಿಕು ಕಾಂಚನನು ಸೇರ್ಸ್ಕೊಂಡ್ ಕೂಗಿಪ್ಪ. ಓಹೋ ಕೊಚ್ಚಿಕು ಕಾಂಚನ. ಅಯ್ಯೋ ಹಬ್ಬ. ಕೋಟಿಗೊಬ್ಬ. ಟಗರು ಪಗರು. ಮೊಗ್ಗಿನ ಮನಸ್ಸು. ಕಾಫಿನೋ ಟೀನೋ ತಗೊಂಬಂದು ಗೆಸ್ಟ್ಗೆ ಕುಡಿಸು ಹೋಗು. ಏನ್ ಅತ್ಯಾಚಾರಿ ಸರ್ ನಿಮ್ ಇಬ್ರು ಮಧ್ಯ? ಪಕ್ಕದ ಬೀದಿಲಿ ಶಾಂತಮ್ಮ ಬಿಸಿಬೇಳೆ ಬಾತಕ್ ಬಾಂದಿದ್ರು, ಮರ್ತೋಗ್ಬಿಡ್ತೀನಿ ಸರ್. ಬರಲ್ಲ ಸರ್? ಈ ತಿರ್ಪೆ, ಈಗೇನ್ ನಿನ್ಗೆ ಬಿಸಿಬೇಳೆ ಬಾತ್ ಬೇಕಲ್ವಾ? ಅಯ್ಯೋ ನಾನು ಇಲ್ಲೇ ಮಾಡ್ಕೊಡ್ತೀನಿ ಬಿಡು. ಸರ್ ಈ ಟಚ್ ಅಲ್ಲಿ ಏನೋ ಇದೆ ಸರ್. ನಂಗೋಸ್ಕರ ಒಂದ್ ಹುಡುಗಿ ಬಿಸಿಬೇಳೆ ಬಾತ್ ಮಾಡ್ಕೊಡ್ತಾಳೆ ಅಂತಂದ್ರೆ ಅದಕ್ಕಿಂತ ಭಾಗ್ಯ ಬೇಕಾ ಸರ್? ಕಾಂಚನನ್ ಜೊತೆ ಭಾಗ್ಯ. ಇಡೀ ಮಾರ್ಕೆಟೇ ನಮ್ ತಲೆ ಮೇಲೆ ಇದೆ. ಗುಂಡಮ್ಮವ ಏನ್ರಿ ಬರ್ರಿ ಇದು ಬರ್ರಿ ಇಲ್ಲಿ. ಏನ್ರಿ ನಿಮ್ದು ಕೋಳು? ಸಾರ್ವಜನಿಕರಲ್ಲಿ ವಿನಂತಿ. ಏನು? ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಹೈಡ್ರೋಜನ್ ಅಂದ್ರೆ ಜಲಜನಕ, ಎರಡು ಸೇರಿದ್ರೆ ನೀರು. ನಮ್ಮ ಡ್ರೆಸ್ಸು ಲೋಕಲ್ ಬಾರು. ಬೆಳಿಗ್ಗೆ ಜಿನ್ನು, ರಾತ್ರಿ ರಾಮ್. ಇದಿಷ್ಟು ಭಾರ ಇದೆ ಸರ್. ನಾನು ಹೇಳಿದ್ನ ಇದನ್ನ ಹಾಕೊಂಬನ್ನಿ ಅಂತ. ಯಾವ ನಾವು ಚಾರಣ ಕೊಟ್ಬಿಟ್ಟ. ಏನ್ರಿ ಬಿಲ್ಡಪ್? ಏನಲಿ ಅಂದ್ರೆ ಇದು ಎಕಾನಮಿ ವಾರಿಯರು. ಇಷ್ಟು ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗೆ? ನೀವು ಎಕಾನಮಿ ವಾರಿಯರ್, ನಿಮ್ ಬಾಯಿಗೆ ಮಣ್ಣಾಕ್ತು. ಅಲಿ ಅಂದ್ರೆ ಮಣ್ಣು ಬೇಡ, ಅದ್ರ ಬದಲು ಒಂದು ವಾಟರ್ ವಿಸ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇಷ್ಟು ದಿನ ನೀವು ತೈಲ ಕ್ರಾಂತಿ ಮಾಡಿ ಸಾಕು ಅಂತ ಈಗ ಹಸಿರು ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀರಾ? ನಮ್ಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಲ್ಲಿ ಅಂದ್ರೆ. ಅಲ್ರಿ, ಈ ತರಕಾರಿ ಮಂಡಿ ನಮ್ಮನೆಗೆ ಯಾಕ್ರಿ ಬಂತು? ಸರ್ ಅದ್ ನಾನ್ ಹೇಳ್ತೀನಿ ಸರ್. ನಮ್ ಚುಕ್ಕು ಬುಕ್ಕು ಇದಾಳಲ್ಲ ಸರ್, ಅವಳು ಮಾರ್ಕೆಟ್ ಅಲ್ಲಿ ತರಕಾರಿ ತಗೋತಾ ಇದ್ಲು ಸರ್. ನಾನು ನಿಮ್ ಗುಂಡು ಮಾವ ಇಬ್ರು ತಿರ್ಪೆ ಎತ್ತಾ ನಿನ್ ಜೊತೆ ಇವ್ರು ತಿರ್ಪೆ ಎತ್ತ ಇದ್ರ? ಏ ಮಾವ, ನೀವ್ ಯಾಕ್ರಿ ತಿರ್ಪೆ ಎತ್ತಕೋದ್ರಿ? ತಪ್ಪೇನಲ್ಲಿ ಅಂದ್ರೆ ಕೆಲವರು ಲಂಚ ಅಂತ ತಕೊಳ್ಳೋದಿಲ್ವಾ, ಅವರು ಸಾರ್ವಜನಿಕರ ಹತ್ರ ಬೇಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ದೊಡ್ಡದವ್ರ ಹತ್ರ ಬೇಡದಿಲ್ವಾ? ಹುಡುಗ ಹುಡುಗಿಯ ಬಳಿ ಪ್ರೀತಿಯನ್ನು ಭಿಕ್ಷೆ ಬೇಡುದಿಲ್ವಾ? ಭಕ್ತ ದೇವರ ಹತ್ರ
ವರ ಕೊಡು ಅಂತ ಬೇಡುದಿಲ್ವಾ? ಅಳಿ ಅಂದ್ರೆ ಜಗತ್ತಲ್ಲಿ ಎಲ್ರು ಒಬ್ಬರ ಬಳಿ ಒಬ್ಬರಲ್ಲಿ ಬೇಡುವವ್ರೆ. ಆದ್ರೆ ಬೇಡದೆ ಎಲ್ರಿಗೆ ನೀಡುವವನಂದ್ರೆ ಹಳ್ಳಿಯಲ್ಲಿ ಬೆವರು ಸುರಿಸಿ ಭೂಮಿ ತಾಯಿ ಸೇವೆ ಮಾಡುವ ಆ ರೈತ ಪರಮಾತ್ಮ ಮಾತ್ರ. ಏನು ತತ್ವ ಪದ ಎಲ್ಲ ಹೇಳ್ತಾ ಇದಾರಲ್ರಿ. ಎಲ್ಲ ಓಕೆ, ಈ ತರಕಾರಿನ ಒತ್ಕೊಂಡ್ ಬಂದಿದ್ ಯಾಕೆ? ಆ matter ಸರ್ ಬನ್ನಿ ಅದನ್ನ ನಾನ್ ಹೇಳ್ತೀನಿ ಸರ್. ಈಗ ಈ ಚುಕ್ಕುಬುಕ್ಕು ತರಕಾರಿ ತರಕ್ ಮಾರ್ಕೆಟ್ ಬಂದ್ಲ, ಇದೆಲ್ಲ ತಗೊಂಡು ಮೈ ಮೇಲೆ ಇಟ್ಕೊಂಡ್ಲು ಸರ್. ಅಷ್ಟರಲ್ಲಿ ಒಂದ್ ಫೋನ್ ಬಂದ್ಬಿಡ್ತು ಸರ್. ಫೋನ್ ರಿಸೀವ್ ಮಾಡಕ್ಕೆ ಕೈ ಫ್ರೀ ಇರ್ಲಿಲ್ಲ ಸರ್. ನಾವಿಬ್ರು ಈ ತರಕಾರಿಗಳನ್ನ ಎತ್ಕೊಂಡು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಕೆ ಕಾಲಲ್ಲಿ ಮಾತಾಡ್ತಿದ್ಲು. ಅವಳ ಹಿಂದೆ ತರಕಾರಿ ಕೊಟ್ಟು ಹೋಗುವ ಅಂತ ಮನೆ ತನಕ ಬಂದೆ. ಅಯ್ಯೋ ಕರೆಕ್ಟು. ಸಾರಿ ಗುಂಡು ಮಾಮ, ಸಾರಿ ತಿರ್ಪೆ. ಚುಕ್ಕುಬುಕ್ಕು ಬಿಸಿ ಬೇಳೆ ಬಾತು. ತರಕಾರಿ ಎಲ್ಲ ಇಲ್ಲೇ ಇದೆ ಅಲ್ಲ, ಸ್ವಲ್ಪ ಕಟ್ ಮಾಡ್ಕೊಟ್ಬಿಟ್ರೆ ಅಂತ ಅಡಿಗೆ ರೆಡಿ ಮಾಡ್ಬಿಡ್ತೀನಿ. ಅಯ್ಯೋಯ್ಯೋ ಅದಕ್ಕೇನಂತೆ. ಇದು ಚಾಕು ಎಲ್ಲ ಎಲ್ಲಿದೆ? ಅಡಿಕೆ ಮನೆ ಓಕೆ ತಂದ್ಬಿಡ್ತೀನಿ, ನೀವು ಮಾತಾಡ್ತಾ ಇರಿ. ನಿಂಗೆ ಗೊತ್ತು ಎಚ್ಚದಲ್ಲ ಎಲ್ಲಿದೆ ಅಂತ? ಸರ್ ನಿಮ್ ಮನೆಗೆ ಎಷ್ಟು ಸಲ ಕಿಟಕಿಯಿಂದಾನೇ ತೂರ್ಕೊಂಡ್ ಬಂದಿಲ್ಲ ಸರ್ ನಾನು. ಸರ್ ಬನ್ನಿ ಸರ್, ಏನ್ ಕೂತ್ಕೊಂಡಿದ್ದೀರಾ? ಪ್ಲೀಸ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಗುರು ಸರ್ ಬನ್ನಿ ಸರ್. ಮನೆಗ್ ಬಂದಿರೋ ಗೆಸ್ಟ್ ಕೈಲಿ ತರಕಾರಿ ಹೆಚ್ಚಿಸ್ತೀಯ ನನ್ನ ಮಗನೆಲ್ಲ. ಪರವಾಗಿಲ್ಲ ಸರ್, ಬಿಸಿಬೇಳೆ ಬಾತಲ್ಲಿ ಅವ್ರಿಗೂ ಒಂದ್ 4 ಗೋಡಂಬಿ ಕೊಡಿ. ನಾನ್ ತಿನ್ನಲ್ಲ ಬಿಸಿಬೇಳೆ ಬಾತ್. ಆಕ್ಚುಲಿ ನಾನು ಡಯಟ್ ಅಲ್ಲಿ ಇದ್ದೀನಿ. ಸರ್ ತಗೊಳ್ಳಿ ಸರ್, ಒಂದ್ ಚೂರು ಏನಾದ್ರು ಹೆಚ್ಕೊಡಿ ಸರ್ ಪ್ಲೀಸ್. ಒಂದ್ ಕೆಲಸ ಮಾಡ್ತೀನಿ, ನೀವ್ ಹೆಚ್ಚ್ತಾ ಇರಿ, ನಾನು ಹಾಡು ಹೇಳ್ತೀನಿ. ಸೂಪರ್ ಸರ್, ಇನ್ನು ನಾವ್ ಹೆಚ್ಕೋತೀವಿ, ನೀವು ಹಾಡು ಹೇಳಿ ಸರ್. ಈ ಹಾಡು ನಮ್ಮ ಫೇವ್ರಿಟ್ ರೆಮೋ ಅವ್ರಿಗೋಸ್ಕರ.